ಮಾಡಿದ್ರು ಕೂಡ ಒಂದೆರಡು ಬೈಟ್ ಮಾಡಿ ತಿಂದು ಓಕೆ ಚೆನ್ನಾಗಿಲ್ಲ ಅಂತ ಹೇಳಿದ್ದು ಉಂಟು. ಬಟ್ ಅಲ್ಲಿ ಹೋಗಾದ್ಮೇಲೆ ಒಂದ್ ಪೀಸ್ ಚಪಾತಿಗೂ ಜಗಳ ಮಾಡ್ತಿದ್ವಿ, ಒಂದ್ ಪೊಟ್ಯಾಟೋಗೂ ಜಗಳ ಮಾಡಿದೀವಿ. ಫುಡ್ ವ್ಯಾಲ್ಯೂ ತುಂಬಾ ಗೊತ್ತಾಯ್ತು. ಊಟ ಇಲ್ದಿದ್ ಕ್ಷಣಗಳಲ್ಲಿ ಹೊಟ್ಟೆ ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಂತೂ ಊಟ ಇಲ್ದಲೆ ಮಲ್ಗಿರೋದು ಉಂಟು. ನಾವು ದಾಲ್ ಎಲ್ಲ ಮಾಡ್ಕೊಂಡು ದಾಲ್ ತಿನ್ಬಿಟ್ಟು ಮಲ್ಗಿದೀವಿ ನಾವು. ತುಂಬಾ ಗೊತ್ತಾಗಿದೆ. ಅನ್ನ ಅಂತೂ ವೇಸ್ಟ್ ಮಾಡಲ್ಲ ಇನ್ಮೇಲೆ. ನಿಮ್ಮ ಆಪ್ತ ಸ್ನೇಹಿತ ಸೂರಜ್ ಅವ್ರದ್ದು ನಿಮ್ದು ಪವಿತ್ರ ಬಂಧನ ಅಂತೆ, ನಿಜನಾ? ಯಾವ ಇಂಟರ್ವ್ಯೂ ನೋಡಿದ್ರಿ ನೀವು? ಇಲ್ಲ, ಅವರು ಪವಿತ್ರ ಬಂಧನ ಸೀರಿಯಲ್ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಹೋಗಿ ಅವರು ಕೇಳಿದಾರೆ ಬಿಗ್ ಬಾಸ್ ಮನೆಯಲ್ಲಿ, ನಿಮ್ ಪವಿತ್ರ ಬಂಧನ ಯಾರು ಈ ಮನೆಯಲ್ಲಿ ಅಂತ ಕೇಳಿದಾಗ ಎಲ್ಲರೂ ಆನ್ಸರ್ ಮಾಡಿದ್ದಾರೆ. ಸೊ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಇದ್ದಿದ್ ಸೂರಜ್ ಆ ಮನೆಯಲ್ಲಿ. ಸೊ ಹಾಗಾಗಿ ಪವಿತ್ರ ಬಂಧನ ಅಂದ್ರೆ ಫ್ರೆಂಡ್ಶಿಪ್ ಅಲ್ವಾ. ಸೊ ಹಾಗಾಗಿ ಎಸ್, ಸೂರಜ್. ಸೊ ನೀವು ಕೂಡ ವಿಶ್ ಮಾಡಿದ್ದೀರಾ ನಿನ್ನೆ ಸೀರಿಯಲ್ ಅಲ್ಲಿ? ಸೊ ಶುರು ಆದಾಗ ಈವೆಂಟಿಗೆ ಅನುಬಂಧ ಈವೆಂಟ್ ಅಲ್ಲಿ ಬಂದು ವಿಶ್ ಮಾಡಿದ್ದೀರಾ? ಎಸ್, ತುಂಬಾ ಖುಷಿ ಆಯ್ತು. ನನಗೊಂದ್ ಸೀರಿಯಲ್ ಮಾಡ್ತಿದ್ದಾನಂತ ಗೊತ್ತಾಗ್ಲಿದ್ದಾಗ್ಲೇನೆ ತುಂಬಾ ಖುಷಿ ಆಯ್ತು. ಅವನಿಗೆ ಸಕ್ಸಸ್ ಬೇಕು, ಒಂದ್ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಅವನಿಗೆಲ್ಲ ಒಳ್ಳೇದಾಗ್ಲಿ ಅಷ್ಟೇ. ಇದ್ರ ಜೊತೆಗೆ ಸೊ ಕೆಲವರೆಲ್ಲ ಹೇಳ್ತಿರ್ತಾರೆ, ಅಂದ್ರೆ ರಾಶಿಕಾ ಮತ್ತೆ ಸೂರಜ್ ಲವ್ ಅಥವಾ ಫ್ರೆಂಡ್ಶಿಪ್ ಏನು ಅಂತ, ಅದಕ್ಕೆ ನೀವೇ ಸ್ಪಷ್ಟನೆ ಕೊಡ್ಬೇಕು. ನಾವೆಲ್ಲ ನೋಡಿದಾಗ ಫ್ರೆಂಡ್ಶಿಪ್ ಅಂತ ನಾವ್ ಅನ್ಕೋತೀವಿ. ಸೊ ಅದಕ್ಕೆ ಆಡಿಯನ್ಸ್ಗಾಗಿ ನೀವೇನ್ ಹೇಳ್ತೀವಿ? ಫ್ರೆಂಡ್ಶಿಪ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನನ್ ಬೆಸ್ಟ್ ಫ್ರೆಂಡ್ ಅಂತ. ಅದು ಬೆಸ್ಟ್ ಫ್ರೆಂಡ್ಸ್ ನಾವಿಬ್ರು. ಇದ್ರ ಜೊತೆಗೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರದ್ದು ಸಿಕ್ಕಾಪಟ್ಟೆ ಓಡಾಡ್ತಿದೆ. ಅಂದ್ರೆ ಕಾವ್ಯ ಗಿಲ್ಲಿಯಿಂದ ಬಿದ್ದಿದ್ದಾರೆ ಅಥವಾ ಗಿಲ್ಲಿ ಕಾವ್ಯನಿಂದ ಬಿದ್ದಿದ್ದಾರೋ ಎನ್ನುವಂಥದ್ದು ಒಂದು ಇಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ. ಸೊ ಅವರಿಬ್ಬರ ನಡುವೆ ಸ್ನೇಹ ಇದೆಯೋ ಪ್ರೀತಿ ಇದೆಯೋ ಅವ್ರವ್ರಿಗೆ ಗೊತ್ತಿರುತ್ತೆ. ಆದ್ರೆ ಹೊರಗಡೆ ನೋಡ್ತಕ್ಕಂಥವ್ರು ಇಲ್ಲಿ ಫೇರ್ ಆಗಿ ಆಡಿದ್ರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ, ಅಂದ್ರೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಎನ್ನುವಂಥದ್ದು ನಿಜನಾ? ಇಬ್ರು ಮಾತಾಡ್ತಿದ್ದಾರೆ ಅಂದಿದ ತಕ್ಷಣನೇ ಅದು ಬೇರೆ ತರಾನೇ ಆಗಿರಲ್ಲ. ಒಂದ್ ಹುಡುಗ ಹುಡುಗಿ ಮಾತಾಡಿರೋದು ಫ್ರೆಂಡ್ಶಿಪ್ ಆಗಿರ್ಬೋದು. ಎಸ್, ಆ ಒಂದು ಬಾಂಡ್ ಕ್ರಿಯೇಟ್ ಮಾಡಿದಾಗ ಎಲ್ಲೂ ಬಿಟ್ಕೊಡಕ್ ಆಗಲ್ಲ ಒಬ್ರನ್ನೊಬ್ರು. ಬಟ್ ಆದ್ರೂ ಅಲ್ಲಿ ನಾವ್ ಹೇಳ್ಬೇಕಾಗತ್ತೆ. ಆ ಬಾಂಡ್ ಇದ್ರೂ ಕೂಡ ನಾವ್ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ಬೇಕು. ನಾಮಿನೇಷನ್ಸ್ ಅಂತ ಬಂದಾಗ್ಲೂ, ಒಂದು ಅಧಿಕಾರ ಅಂತ ಕೊಟ್ಟಾಗ್ಲೂ ಕೂಡ ಪರ್ಸನಲ್ ಏನೇ ಇದ್ರೂ ಕೂಡ ನಾವ್ ಪಕ್ಕಕ್ಕಿಟ್ಟು ನಾಮಿನೇಟ್ ಮಾಡ್ಬೇಕಾಗತ್ತೆ. ಅದ್ರಲ್ಲೆಲ್ಲೋ ಎಡುವುದ್ರು ಅಂತ ಅನಿಸ್ತು ಬಿಟ್ರೆ ಇಟ್ಸ್ ಫ್ರೆಂಡ್ಶಿಪ್, ಗುಡ್ ಫ್ರೆಂಡ್ಶಿಪ್ ಅವರಿಬ್ರದ್ದು ಕೂಡ. ಸುದೀಪ್ ಸರ್ ರೈಟ್ ಮತ್ತೆ ಲೆಫ್ಟ್ ಅಲ್ಲಿ ಯಾರ ಕೈ ಇರುತ್ತೆ? ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರದ್ದು. ಕಪ್ ಯಾರ ಕೈಗೆ ಸೇರುತ್ತೆ? ಗಿಲ್ಲಿ ಅವ್ರದ್ದು. ಅದ್ ಹೇಗೆ ಹೇಳ್ತಾರೆ ಮೇಡಮ್, ಗಿಲ್ಲಿ ಗೆಲ್ಲಲ್ಲ ಅಶ್ವಿನಿ ಅವ್ರು ಗೆಲ್ತಾರೆ ಅಂತ ಹೇಳಿ ಚರ್ಚೆ ಶುರುವಾಗಿದೆ? ಇಲ್ಲ, ನನಗಾಗ ಅನಿಸ್ತು ಆಚೆ ಬಂದಾದ್ಮೇಲೆ. ನನಗ್ ಯಾರು ಇರ್ಬೇಕು ಅಂತ ಕೇಳಿದ್ರೆ ರೈಟ್ ಲೆಫ್ಟ್ ಅಲ್ಲಿ ರಘುವಣ ಮತ್ತೆ ಧನು ಅಂತ ಹೇಳ್ತೀನಿ. ಬಟ್ ಆಚೆ ಬಂದೆಲ್ಲ ನೋಡಿದಾಗ ಗಿಲ್ಲಿ ಗೆಲ್ತಾನೆ ಅಂತ ಅನಿಸ್ತು. ಸೊ ಅಷ್ಟು ದಿನಗಳ ಕಾಲ ಕುಟುಂಬ ಅಂದ್ಬಿಟ್ಟು ಒಳಗಡೆ ಇರ್ತೀರಾ. ಸೊ ನಾವು ಅನ್ಕೋತೀವಿ, ಅಂದ್ರೆ ಒಂದು ಲೆಟರ್ ಸಿಗ್ಬೇಕಾದ್ರೆ ಕೆಲವರ ಲೆಟರ್ಗೋಸ್ಕರ ಜಗಳ ಆಡಿದ್ದುಂಟು, ಕಣ್ಣೀರ್ ಹಾಕಿದ್ದುಂಟು, ಅಷ್ಟೆಲ್ಲ ಮಾಡ್ತಾರೆ. ಹೊರಗಡೆ ಹೇಳ್ತಾರೆ ಕೆಲವರೆಲ್ಲ, ಇಲ್ಲಿ ಸೈನಿಕೋಗಿ ಯುದ್ಧಕ್ಕೋಗಿ ಅಲ್ಲಿ ಸೈನಿಕರು 6 ತಿಂಗಳ ಹೊರಗಡೆ ಇರ್ತಾರೆ. ಸೊ ಅವ್ರಿಗೆಲ್ಲ ಅಷ್ಟೊಂದು ಇದು ಇರಲ್ಲ. ಇವ್ರು ಯಾರೋ ಮನೆ ಒಳಗಡೆ ಹೋಗಿ 3 ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ ಇಷ್ಟೊಂದು ಡವ್ ಮಾಡ್ತಾರಲ್ಲ ಅಂತ. ನಿಜಕ್ಕೂ ಡವ್ ಅದು, ಯಾಕಂತ ಹೇಳಿದ್ರೆ ಅದೊಂದು ಕನೆಕ್ಟಿವಿಟಿ ಇರುತ್ತಲ್ಲ ಫ್ಯಾಮಿಲಿ ಅನ್ನುವಂಥದ್ದು. ನಿಜಕ್ಕೂ ಡವ್ ಅದು. ನಿಮ್ಗೆ ಅನ್ಸತ್ತ ಡವ್ ಅದು ಅಂತೆಲ್ಲ? ನಾನು ಒಳಗಡೆ ಇರ್ಲಿಲ್ಲ. ನೀವು ಅಲ್ಲ, ನಿಮಗೆ ಅನಿಸ್ತಾ ಆಡಿಯನ್ಸ್ ಆಗಿ? ನನಗ್ ನಿಜ ಅನ್ಸಿಲ್ಲ. ಚಾನ್ಸ್ ಇಲ್ಲ. ಅಲ್ದ ಎಮೋಷನ್ಸ್ ನ ಫೇಕ್ ಮಾಡಕ್ಕಾಗಲ್ಲ. ಒಂದ್ ಹೇಳ್ತೀನಿ, ನಮಗಲ್ಲಿ ಇಲ್ಲಿ ಮಾತಾಡ್ಕೊಂಡು ನಾವೆಲ್ಲ ಜೊತೆಲಿ ಇರ್ತೀವಿ ಫ್ಯಾಮಿಲಿ ಜೊತೆ. ಸಡನ್ ಆಗಿ ನಾವು ಬಿಗ್ ಬಾಸ್ ಮನೆಗೆ ಹೋಗ್ತೀವಿ. ಮನೇಲಿ ಹೇಗಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಅಪ್ಪ ಅಮ್ಮ ಆರಾಮಾಗಿದ್ದಾರ, ಹುಷಾರಾಗಿದ್ದಾರ, ಏನ್ ನಡೀತಿದೆ ಆಚೆ ಕಡೆ ಪ್ರಪಂಚದಲ್ಲಿ ಅಂತ ನಮಗೆ ಗೊತ್ತಿರಲ್ಲ. ಎಲ್ಲೋ ನಮಗೊಂದು ಲೆಟರ್ ಬಂದಾಗ, ಇವಾಗ ನಾನು ಫಾರಿನ್ ಅಲ್ಲಿ ಇರ್ತೀನಿ ಅನ್ಕೊಳ್ಳಿ, ಅಪ್ಪ ಅಮ್ಮ ಎಲ್ಲ ಇಂಡಿಯಾದಲ್ಲಿ ಇರ್ತಾರೆ. ಅಟ್ಲೀಸ್ಟ್ ನನಗೊಂದು ವಿಡಿಯೋ ಕಾಲ್ ಇರುತ್ತೆ, ಫೋನ್ ಇರುತ್ತೆ, ಅಮ್ಮ ಆರಾಮಾಗಿದ್ಯಾ, ಊಟ ಮಾಡ್ದಂತ ಕೇಳಕ್ಕೆ. ಬಟ್ ನಾವ್ ಅಲ್ಲಿ ಇದ್ದಾಗ ಕನೆಕ್ಷನ್ ಕಟ್ ಆಗಿರುತ್ತೆ. ಸಡನ್ ಆಗಿ ಲೆಟರ್ ಅಂತ ಬಂದಾಗ ನಮ್ಮ ಮನೆಯಿಂದ ಏನೋ ನಮಗ್ ಬಂತು, ಆರಾಮಾಗಿದ್ದಾರ. ನಮ್ಗೆಲ್ಲರಿಗೂ ಬೇಕಾಗಿದ್ದು ಒಂದೇ, ನಾವ್ ಆರಾಮಾಗಿದ್ದೀವಿ, ನೀನ್ ಆರಾಮಾಗಿದ್ಯಾ ಅನ್ನೋದ್ ಒಂದ್ ಲೈನ್ ಬೇಕಾಗಿರತ್ತೆ. ಅದನ್ನ ಕೇಳಕ್ ನಾವು ಖುಷಿ ಪಡ್ತಿರ್ತೀವಿ. ಆವಾಗ ಡೆಫಿನೆಟ್ಲಿ ಎಮೋಷನ್ಸ್ ಪೀಕ್ಗೆ ಹೋಗುತ್ತೆ, ಅಳ್ತೀವಿ. ಅದ್ರಲ್ಲಿ ಏನೂ ನಾಟಕ ಮಾಡಕ್ ಆಗಲ್ಲ ಅಲ್ಲಿ. ಯಾಕಂದ್ರೆ ನಾವ್ ಒಂಥರ ಅಲ್ಲಿ ಕಷ್ಟ ಪಡ್ತಿದ್ರೆ ಬಿಗ್ ಬಾಸ್ ಮನೇಲಿ, ಆಚೆ ಕಡೆಯಿಂದ ಅವ್ರು ಕಷ್ಟ ಪಡ್ತಿರ್ತಾರೆ. ನಮ್ ಡ್ರೆಸ್ ಕೊಟ್ಟು ಕಳ್ಸೋದಾಗಿರ್ಲಿ, ಇನ್ನೊಂದು ಅರೇಂಜ್ಮೆಂಟ್ ಮಾಡೋದಾಗಿರ್ಲಿ, ಪ್ರತಿ ವಾರ ಇಲ್ಲಿ ಏನೇ ಆಗ್ತಿದ್ರು ನೋಡ್ಕೊಂಡು ಹ್ಯಾಂಡಲ್ ಮಾಡ್ತಿರೋದು ಅವ್ರಾಗಿರತ್ತೆ. ಸ್ಟ್ರೆಸ್ ಅವ್ರಿಗೆ ಜಾಸ್ತಿ ಇರತ್ತೆ. ಅಲ್ಲಿ ಮನೇಲಿ ಕೂತ್ಕೊಂಡಾಗ್ಲೂ ಕೂಡ ನಮಗೆ ನಮ್ಮ ಮನೆಯವ್ರು ಜಾಸ್ತಿ ನೆನಪಾಗಲ್ಲ, ಯಾಕಂದ್ರೆ ಅಲ್ಲಿ ಅಷ್ಟು ಸ್ಟ್ರೆಸ್ ಅನ್ನೋದಿರತ್ತೆ.
ಟಾಸ್ಕ್, ನಾಮಿನೇಷನ್ಸ್, ಜಗಳಗಳು, ಇವತ್ತಿನ ಜಗಳ ಆಗ್ತಿದ್ರೆ ನೆಕ್ಸ್ಟ್ ಇನ್ನೊಂದು ಜಗಳ ಆಗ್ತಿರತ್ತೆ, ಎಲ್ಲಾನು ಅವತ್ತನ್ನ ಓಕೆ ಫೈನ್ ಆರಾಮಾಗತ್ತೆ ಅನ್ಕೊಂಡು ನಾವು ಮಲಗ್ತೀವಿ. ಮಲಗ್ದಾಗ್ಲೂ ಬಿಗ್ ಬಾಸ್ ಮನೆ ಯೋಚನೆ ಬರ್ತಿರತ್ತೆ. ನಾವು ಫ್ಯಾಮಿಲಿ ಬಗ್ಗೆ ಮಾತಾಡ್ದಾಗ್ಲೂ ಕೂಡ ಪ್ಲೀಸ್ ಫ್ಯಾಮಿಲಿ ಬಗ್ಗೆ ಮಾತಾಡೋದ್ ಬೇಡ, ಅಳು ಬರುತ್ತೆ ಅಂತಾನೆ ಹೇಳಿರ್ತೀವಿ. ಲೆಟರ್ ಅಂತ ಬಂದಾಗ ಲೆಟರ್ ಸಿಗ್ತಿದೆ ಅಂತ ಇರತ್ತೆ, ಮಿಸ್ ಆದಾಗ ಬೇಜಾರ್ ಆಗೇ ಆಗತ್ತೆ ಅಲ್ಲ. ಆ ಸಾಂಗ್, ಆ ಲೆಟರ್ ಎಲ್ಲ ಕೇಳ್ತಿದಾಗ ಎಮೋಷನ್ಸ್ ಉಕ್ಕಿ ಅರಿಯತ್ತೆ. ನಿಮಿಷ ಮೈಕ್ ಸರಿ ಮಾಡ್ಕೊಳ್ಳಿ. ಇಲ್ಲ, ಮೈಕ್ ಹಾಕಿಲ್ಲ ನಾನು. ಮೈಕ್ ಇಲ್ಲ. ಅದ್ ಬಿಗ್ ಬಾಸ್ ವಾಯ್ಸ್ ಬಂದ್ರೇನೆ ರಾಶಿಕಾ ನಿಮ್ಮ ಮೈಕ್ ಅನ್ನು ಧರಿಸಿಕೊಳ್ಳಿ. ಇದ್ರ ಜೊತೆಗೆ ಮೇಡಮ್ ಗಿಲ್ಲಿ 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 ಎಲ್ಲಿ ನೋಡಿದ್ರು ಕುಂತ್ರು ಗಿಲ್ಲಿ ನಿಂತ್ರು ಗಿಲ್ಲಿ, ಏನ್ ಮೇಡಮ್ ಅದು ಗಿಲ್ಲಿದಷ್ಟು ಕ್ರೇಜ್? ಆಕ್ಚುಲಿ ಇದು ಲೈನ್ ನಮ್ಮ ಮನೇಲಿ ಬರ್ತಾ ಇತ್ತು ಬಿಗ್ ಬಾಸ್ ಮನೇಲಿ. ಮನೇಲಿ ಅಂದ್ರೆ ಈಗ ನನಗೆ ಆಗೋಗ್ಬಿಟ್ಟಿದೆ. ರಕ್ಷಿತಾಂಗ್ ನಾನು ಮನೇಲಿ ಅಂತ ಹೇಳಿರ್ತೀನಿ, ಮನೆಯವರು ಅಂತ. ಅದ್ ಮನೆಯವರು ಆ ಮನೆಯವ್ರಿಗೆ ಹೋಗಿ ಕ್ವೆಶನ್ಸ್ ಅದೇ ಬರ್ತಿದೆ ಎಲ್ಲೋದ್ರು ಕೂಡ. ಮನೆಯವರು ಅಂತ ಅಂದ್ರೆ ಇವಾಗ ನಾನು ಎಲ್ಲಿಗ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಮನೆಯವರು ಅಂತಾನೆ ಅಲ್ವಾ ಬರೋದು. ನಮ್ ಬಿಗ್ ಬಾಸ್ ಮನೆ ಒಳಗಡೆ ಕುಂತ್ರು ರಘು, ನಿಂತ್ರು ರಘು, ಎಲ್ ನೋಡಿದ್ರು ರಘು ಅಂತ ಈ ಫೇಸ್ ನಾವು ಕೇಳ್ತಾ ಇದ್ವಿ ಲೈನ್ಸ್ ನ. ಇವಾಗ ಆಚೆ ಬಂದ್ರೆ ಗಿಲ್ಲಿ 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 ಅಂತ ಕೇಳ್ತಾ ಇದೀವಿ. ಒಬ್ಬೊಬ್ರು ಇಷ್ಟ ಪಡ್ತಾ ಇರ್ತಾರೆ. ಸೊ ಗಿಲ್ಲಿನ ತುಂಬಾ ಜಾಸ್ತಿ ಇಷ್ಟ ಪಡ್ತಿರ್ಬೋದು. ಅವ್ನ ಎಂಟರ್ಟೈನ್ಮೆಂಟ್ ಆಗಿರ್ಲಿ, ಅವ್ನ್ ಮಾಡೋ ಕಾಮಿಡಿಗಾಗಿರ್ಲಿ ಫ್ಯಾನ್ಸ್ ಜಾಸ್ತಿ ಇದಾರೆ ಅವನ್ಗೆ. ಈಗ ನಾನು ಒಬ್ಬೊಬ್ರದ್ದು ಹೆಸರು ಹೇಳ್ತಾ ಹೋಗ್ತೀನಿ, ಒಂದು ವರ್ಡ್ ಅಲ್ಲಿ ಆನ್ಸರ್ ಹೇಳ್ಬೇಕು. ರಘು ಮೇಡಮ್ ಒಂದ್ ಲೈನ್ ಅಲ್ಲಿ ಹೇಳೋದ್ ಬೇಡವಾ? ಒಂದು ವರ್ಡ್ ಅಲ್ಲಾದ್ರೂ ಹೇಳಿ, ಲೈನ್ ಅಲ್ಲಾದ್ರೂ ಹೇಳಿ. ಮ್ಯೂಟೆಂಟ್ ರಘು, ಬಾಡಿ ಬಿಲ್ಡರ್. ಗಿಲ್ಲಿ ಎಂಟರ್ಟೈನರ್. ಅಶ್ವಿನಿ ಅವರು ಸ್ಟ್ರಾಂಗ್ ಲೇಡಿ. ಧ್ರುವಂತ್ ನೋ ಒಪಿನಿಯನ್. ಧನುಷ್ ಕಾಮ್, ಕಂಪೋಸ್ಡ್. ರಕ್ಷಿತಾ ಟಾಕಿಟಿವ್. ಮಲ್ಲಮ್ಮ ಪ್ಯೂರ್ ಸೋಲ್. ರಾಶಿಕಾ ಟಾಸ್ಕ್ ಕ್ವೀನ್. ನಿಜವಾಗ್ಲು ಹೌದು. ಲಂಡನ್ ಪ್ರಿನ್ಸಸ್. ಮಿಸ್ ಯೂನಿವರ್ಸ್. ಅಷ್ಟೇ ಟ್ಯಾಕ್ಸ್ ಬಂದಿರೋದು ನನ್ಗೆ ಇವಾಗ. ನೆಕ್ಸ್ಟ್ ಪ್ಯಾರ್ ಸಿನಿಮಾದ ಹೀರೋಯಿನ್. ಪ್ಯಾರ್ ಸಿನಿಮಾದ ಹೀರೋಯಿನ್. ನೆಕ್ಸ್ಟ್ ಯಶ್ ಅವ್ರ ಜೊತೆಗೆ, ದರ್ಶನ್ ಅವ್ರ ಜೊತೆಗೆ, ಸುದೀಪ್ ಸರ್ ಜೊತೆಗೆಲ್ಲ ನಟಗಳು ಪ್ಲೀಸ್ ತತಾಸ್ತು ಅಂತ ಹೇಳಿ ಇವಾಗ. ಬಿಡಿ ಮೇಡಮ್, ಬಿಗ್ ಬಾಸ್ ಮನೆ ಸಾಕು. ಅದನ್ನ ಎಷ್ಟು ಅಂತ ಹೇಳೋಣ. ಅದು ಬಿಟ್ಟು ಸುದೀಪ್ ಸರ್ ವೀಕೆಂಡ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಕ್ರೇಜ್ ಇರುತ್ತೆ. ಸೊ ನೀವು ಕಾಸ್ಟ್ಯೂಮ್ ಆಗಿರ್ಬೋದು, ಅವರ ನೋಡೋ ಕುತೂಹಲ ಆಗಿರ್ಬೋದು, ಅವ್ರ ಕಾಸ್ಟ್ಯೂಮ್ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ಇಂಟ್ರೆಸ್ಟ್ ಇರುತ್ತೆ. ಸುದೀಪ್ ಸರ್ ನಿಮ್ ಜೊತೆಗೆ ಮಾತಾಡೋಂತ ವಾರಗಳಲ್ಲಿ ಬೆಸ್ಟ್ ನಿಮ್ಗೆ ಒಂದು ಏನಾದ್ರು ಸಲಹೆ ನೀಡಿದಾರೆ ಅಂದ್ರೆ ಯಾವ್ದೋ ನೆನ್ಪಿಟ್ಕೊಂಡಿದ್ರು? ಅವರು ನನಗೆ ಹೇಳಿದ್ರದ್ಕಿಂತ ಮನೇಲಿ ಒಂದು ಹೇಳ್ತಾರೆ ಅವರು, ದಟ್ ನಾವ್ ಹೇಗಿದೀವಿ ಹಾಗೆ ಇದೀವಿ ಅಂತೀವಿ ಅಲ್ಲಿ. ಅವಾಗ ಒಂದ್ ಮಾತು ಹೇಳ್ತಾರೆ, ಹಂಗಿದ್ರೆ ನೀವು ಮನೇಲೇ ಇರ್ಬೋದಿತ್ತು, ಯಾಕೆ ಬಿಗ್ ಬಾಸ್ ಮನೆಗೆ ಬಂದ್ರಿ? ಆಟ ಆಡಿ, ಗುಡ್ ಸ್ಟ್ರಾಟಜಿ ಯೂಸ್ ಮಾಡಿ, ಚೆನ್ನಾಗಿ ಆಟ ಆಡಿ. ನೀವಿಲ್ಲಿ ಬಿಗ್ ಬಾಸ್ ಮನೇಲಿದ್ದೀರಾ, ಎಂಟರ್ಟೈನ್ ಮಾಡಬೇಕು ಆಡಿಯನ್ಸ್ಗೆ ಅಂತೆಲ್ಲ ಹಿಂಗೆಲ್ಲ ಹೇಳ್ತಾರೆ. ಅದು ನಂಗೆ ತುಂಬಾ ತಲೆಲಿತ್ತು. ಹೌದಲ್ಲ, ಕರೆಕ್ಟ್. ನಾವ್ ಹೇಗಿದ್ದೀವಿ ಹಾಗೆ ಇದೀವಿ ಅಂದ್ರೆ ಬಿಗ್ ಬಾಸ್ ಮನೆಗೆ ಏನಕ್ಕೆ ಬರ್ಬೇಕಿತ್ತು? ನಾವು ಮನೇಲಿ ಮಲ್ಕೊಂಡು ಆರಾಮಾಗಿರ್ಬೋದಿತ್ತು. ನಮ್ಮ ಆಡಿಯನ್ಸ್ ಇಷ್ಟ ಪಡ್ತಿದ್ದಾರೆ, ನಾವು ಅವ್ರಿಗೆ ಇಷ್ಟ ಆಗೋ ತರ ನಾವೇನಾದ್ರು ಮಾಡ್ಬೇಕು. ಅದು ತುಂಬಾ ಇತ್ತು ತಲೆಯಲ್ಲಿ. ಸುದೀಪ್ ಸರ್ದು ಯಾವ್ದು ಬೆಸ್ಟ್ ಮೂವಿ ನಿಮ್ಗೆ ತುಂಬಾ ಇಷ್ಟ ಅನ್ನೋ ಮೂವಿ ಯಾವ್ದು? ಜಸ್ಟ್ ಮಾತಲ್ಲಿ ನಂಗೆ ಸಿನಿಮಾ ತುಂಬಾ ಇಷ್ಟ. ಮಾಣಿಕ್ಯ ತುಂಬಾ ಇಷ್ಟ. ಅಂಡ್ ನನ್ನ ಫೇವ್ರೆಟ್